ಗಾಳಿ ಬಿಸಾಕತೈತಿ. ಹಬ್ಬ ಎ ಸಿ ಗಾಳಿ ಹಿಂಗಿರ್ತೈತೆ ಅಂತೇಳಿ ಅನ್ಕೊಂಡಿದ್ದೇ ಇಲ್ಲ. ಎಷ್ಟು ತಣ್ಣಗೈತಿ. ಅಮ್ಮಾರ ಸ್ವಲ್ಪ ಕುಡಿಯಾಕ ನೀರು ಕೊಡ್ರಿ, ಜಳ ಭಾಳ ಐತಿ. ಅಲ್ಲಯ್ಯಪ್ಪ, ಪ್ಯಾನ ಇಲ್ಲಿ ಎ ಸಿ ಹಾಕೈತಿ, ಎ ಸಿ ಗಾಳಿ ಇಷ್ಟು ತಣ್ಣಗೆ ಬಿಸಾಕತೈತಿಪ್ಪ. ನೀ ನೋಡಿದ್ರೆ ಜಳ ಅಂತೀಯಲ್ಲ ಹುಡುಗ. ಹಂಗಲ್ರಿ ಅಮ್ಮಾರ, ಬಾಯಾರಿಕಾಗೈತಿ. ಹೋಲ್ ಬಿಡಪ್ಪ, ತಂದು ಕೊಡ್ತೇನೆ. ಏನು ಮುದುಕಿ ಇದು? ತಗೋರಪ್ಪ, ಕೋಡ್ ನೀರು, ಫ್ರಿಜ್ಜಿನ ಅಂದ ಕೋಡ್ ನೀರು ತಗೋ. ಅಪ್ಪ ಕೊಡಪ್ಪ. ಹೆಂಗೈತಿ ಫ್ರಿಜ್? ಚಲೋ ಐತದಲ್ಲಪ್ಪ? ಚಲೋ ಕಂಪ್ನಿದು ಓದಲಿದೆ ಫ್ರಿಜ್. ಮತ್ತೆ ಎಡಾ ಕಂಪ್ನಿದು ಏನಾರ ತಂದಿಟ್ಟಾರನ್ ಮತ್ತೆ? ಏ ಇಲ್ರಿ ಅಮ್ಮಾರ, ಚಲೋ ಕಂಪ್ನಿದು, ಮಸ್ತ್ ಐತಿ. ಹಂಗಾರ ಸರಿ, ಚೈನಾ ಮಾಲ್ ಅಲ್ಲಲ್ಲ ಬಿಡು ಹೋಲಿ. ಎಷ್ಟು ವರ್ಷ ಬಾಳಿಕೆ ಬರ್ತೈತಿ ಇದು ಫ್ರಿಜ್? ನೀವು ಹೆಂಗೆ ಬಾಳ್ಕಿ ಮಾಡ್ತಿರಲ್ಲ ಅದ್ರ ಮೇಲೆ ರೀ ಅಮ್ಮಾರ. ನೀವು ಫ್ರಿಜ್ನ ಚಲೋ ಇಟ್ಕೊಂಡ್ರೆ ಚಲೋನೇ ಇರ್ತೈತಿ. ಏ ಇಲ್ಲಪ್ಪ, ನಾವು ಭಾಳ ಚಂದ ನೋಡ್ಕೋತೀವಿ ಫ್ರಿಜ್ನ. ಮನ್ಯಾನ ಸೊಸಿಗಿಂತ ಹೆಚ್ಚಿನ ಪ್ರೀತಿ ಮಾಡ್ತೇನೆ ನಾ ಅದನ್ನು. ಅಂದಂಗ ಇನ್ನೊಂದು ಎ ಸಿ ನನ್ನ ಮಗ ಸೊಸಿ ಕೊಣಾಗ ಹಾಕಂದಿದ್ದೆ, ಹಾಕಿರಲ್ಲ, ಅಲ್ಲಿನೂ ಹಿಂಗೆ ತಣ್ಣ ಗಾಳಿ ಬರ್ತದಲ್ಲಪ್ಪ. ಹಾಂ ರೀ ಬರ್ತೈತಿ. ಅಂದಂಗೆ ಶ್ರೀಕಾಂತ್ ಪಾಟೀಲ್ ಅವ್ರು ನಿಮ್ಗೆ ಬೀಗ್ರ ಆಗ್ಬೇಕನ್ರಿ? ಹಾಂ ಹೌದು. ಅದೇ ಅವರು ಫೋನ್ ಮಾಡಿ ಇಂತಿಂಥ ಕಂಪ್ನಿದು ಇಷ್ಟು ಚಲೋ ರೇಂಜಿಂದು ಎ ಸಿ 2, ಆಮೇಲೆ ಒಂದು ಫ್ರಿಜ್ಜು ತೊಗೊಂಡೋಗಿ ಹಿಂಗೆ ಈ ಮನೆಗೆ ಅಡ್ರೆಸ್ಸಿಗೆ ಕಳಿಸ್ಬೇಕು ನೋಡ್ರಿ ಅಂದಾಗ ಅದೇ ಅಂದ್ಕೊಂಡೆ ನಾನು, ಏನು ಇಲ್ಲಿ ಕಳ್ಸಕ್ಕೆ ಹೇಳಿದ್ರಲ್ಲ ಅಂತೇಳಿ ಅದಕ್ಕೆ ಕೇಳಿದೆ ರೀ. ನನ್ನ ಸೊಸಿ ಅಪ್ರಿ ಶ್ರೀಕಾಂತ್ ಪಾಟೀಲ್ ಅವರು ನನ್ನ ಮಗನ ಅಂದ ಚಂದ ನೋಡಿ ಅವ ಅಷ್ಟು ಚಲೋ ಹುಡುಗ ಸಿಗ್ಬೇಕಲ್ಲ, ಮತ್ತೆ ಅದಕ್ಕೆ ಮಗಳು ಇಷ್ಟಪಟ್ಟಿದ್ಲ, ಅದಕ್ಕೆ ಮದುವೆ ಮಾಡಿಕೊಟ್ಟಾರ್ರಿ. ಓ ಹೌದೇನ್ರಿ? ಅಲ್ಲ, ಅವ್ರ ಮನ್ಸು ಮಾಡಿದ್ರೆ ಎಂತೆಂಥ ಸಂಬಂಧ ತರ್ಬೋದಿತ್ತು, ಆದ್ರೂ ನಿಮ್ಮಂಥವ್ರ ಸಂಬಂಧ ಮಾಡ್ಯಾರಲ್ಲ, ಅದನ್ನ ಹೇಳ್ರಿ. ಅಯ್ಯಯ್ಯ, ಇದೇನಯ್ಯಪ್ಪ ನೀನು ನಿಮ್ಮಂಥವ್ರ ಸಂಬಂಧ ಅಂದ್ರೆ ನಮ್ಗೇನಾಗೈತಿ? ಬೇಸದ ಹೇಳಿ ನೀನು. ಹಂಗಲ್ಲಮ್ಮ, ಅಂದರೆ ಹೋಯ್ತು ಹೋಗ್ಲಿ ಬಿಡ್ರಿ, ಹೋಗ್ಲಿ. ಈ ಫ್ರಿಜ್ ಇಲ್ಲ ಇಡ್ಬೇಕು ಹೇಳ್ರಿ. ಅಡಿಗೆ ಮನೆ ಬಾಕ್ಲಿಗೆ ಇಡ್ಬೇಕಪ್ಪ. ನಿಮ್ಮ ಹುಡುಗರಿಗೆ ಹೇಳು, ಅಡಿಗೆ ಮನೆ ಬಾಕಲಾಗೈತಲ್ಲ ಫ್ರಿಜ್, ಅದನ್ನು ತೆಗೆದು ಹೊರಗಿಡ ಅಂತೇಳಿ ಹಿತ್ತಲ್ಲಾಗಿ ಇಡಿಸ್ಬಿಡ್ತೇನೆ. ಈ ಫ್ರಿಜ್ನ ಆ ಜಾಗ ಹಾಕಿಟ್ಟು ಚಂದ ಚುಚ್ಚಿಗೆ ಚಾಕಿ ಎಲ್ಲ ಹಂಗ ಏನೋ ಹೇಳ್ಕೊಟ್ಟು ಹೋಗ್ಬಿಡಣ. ಅಯ್ಯೋ ಅವ್ರು ಯಾಕಮ್ಮ, ಅವರು ಇದೆಲ್ಲ ಸೆಟ್ಟಿಂಗ್ ಮಾಡೋದಷ್ಟೇ ಕೆಲಸ ಇರ್ತೈತಿ, ಮುಗಿಸಿ ಹೊಂಟಾರವ್ರು. ಇದ್ರ ಕೆಲಸ ನಂದೆ. ಅಲ್ಲೇ ಅಡಿಗೆ ಮನೆ ಬಾಗಲಾಗಿಡಪ್ಪ. ಅಯ್ಯೋ ಒಂದ ಮಾತ ನಾ ಕೇಳ್ತಿದ್ದಂಗ ಫ್ರಿಜ್ಜು ಎ ಸಿ ಯವ್ವ ಇಷ್ಟು ಕಡೆ ಇವೆಲ್ಲ ಬರ್ತಾವಂತ ಗೊತ್ತಾಗಿದ್ರೆ ಅದೇನು ಅಂತಾರಲ್ಲ, ಸಮುದ್ರದಾಗ ಒಂದು ವಾಟೆ ನೀರು ತಗದಂಗೆ ಅವ್ರಿಗೇನು ದೊಡ್ಡ ಖರ್ಚಲ್ಲಿ ಬಿಡಿದೆ. ಒಂದು ವಾಷಿಂಗ್ ಮಿಷನ್ ಒಂದು ಕೇಳೇ ಬಿಡಕ್ಕೆ ಬರ್ತಿತ್ತು ನೋಡು. ಲಕ್ಷ ಆಗಲಿಲ್ಲ ನೋಡಿ ನನಗೆ. ಇರಲಿ ಕಾಲೇನು ಮಿಂಚಿಲ್ಲ, ಇನ್ನೂ ಟೈಮ್ ಐತಿ. ಈಗ ಸದ್ಯಕ್ಕೆ ಇಷ್ಟು, ಇನ್ನೂ ಇನ್ವೆಸ್ಟ್ ಐತಿ. ಅಮ್ಮ ಎ ಸಿ ಇಟ್ಟಿದ್ದು ಫ್ರಿಜ್ ಮತ್ತು ಎ ಸಿ ಎಲ್ಲ ಸೆಟ್ಟಿಂಗ್ ಆಗೈತೆ ನೋಡ್ರಿ, ಫಿಕ್ಸೆಡ್ ಆಗೈತಿ, ನಾವೇನು ಬರ್ತೀವಿ. ಹಾಂ ಅಂದಂಗೆ ಒಂದು 55 ಇಂಚಿನ ಟಿ ವಿ ಚಲೋದ ನಿಮ್ಮ ಕಂಪ್ನಿಯಾಗ ಏಟ್ ಬೀಳ್ತೈತಪ್ಪ ರೇಟ್? ಅಲ್ಲ ರೇಟ್ ಎಟ್ಟಾರ ಯಾಕೆ ಬೀಳುವಲ್ತಕ್ಕ, ನಾನೇನು ನಮ್ಮ ಅಪ್ಪನ ಮನೆಯಿಂದ ಕೊಡ್ಬೇಕಾಗೈತಿ. ಒಟ್ಟು ಅದೇ ಅದಾವಲ್ಲ ನಿಮ್ಮ ಕಂಪ್ನಿಯಾಗ? ನೋಡಿಮ್ಮ, ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷನ್, ಮಿಕ್ಸರ್, ಗ್ರೈಂಡರ್, ಹೇರ್ ಡ್ರೈಯರ್, ಪ್ರತಿ ಒಂದು ಮೊಬೈಲಿಂದ ಹಿಡಿದು ಎಲ್ಲ ನಮ್ಮ ಒಂದು ಕಂಪ್ನಿ ಒಳಗೆ ಸಿಗ್ತೈತಿ. ಏನೂ ಸಿಗಲ್ಲ ಅಂತಿಲ್ಲ. ನಿಮ್ಗೆ ಮತ್ತೆ ನೆಕ್ಸ್ಟ್ ಯಾವ್ದು ತೊಗೋತಿರಲ್ಲ ಅವಾಗ ಹೇಳ್ರಿ, ಅದನ್ನು ಅವ್ರು ಬೇಕಾದ್ರೆ ಫೋನ್ ಮಾಡಿ ಹೇಳಿ, ಇಲ್ಲ ನೀವಾದ್ರೂ ಬಂದು ಪರ್ಚೇಸ್ ಮಾಡಿರಿ, ಇರ್ತಾವೆಲ್ಲ. ಸದ್ಯ ಈಗೇನಿಲ್ಲಪ್ಪ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತೊಗೋತೀನಿ. ನೀನು ಹೋಗ್ಬಾರಪ್ಪ. ತಣ್ಣ ಗಾಳಿ ಬೀಸಾಕತ್ತೈತಿ. ಹಬ್ಬ ಇಷ್ಟು ಆರಾಮಾಗಿ ನಾ ಇದ್ದಿದ್ದೇ ಇಲ್ಲ. ನನ್ನ ಮಗಳ ಮನೆಗೆ ಎ ಸಿ ಐತೆ ಇಲ್ಲ ಕೇಳಲಿಲ್ಲ ನೋಡು. ಒಂದು ಎ ಸಿ ಇಲ್ಲಿ ಹಾಕಿಸ್ಕೊಂಡು ಒಂದು ಎ ಸಿ ಅಲ್ಲಿ ಕೊಟ್ಟ ಕಳ್ಸಕ್ಕಾರ ಬರ್ತಿತ್ತು. ಮೊದಲ ಯೋಚನೆ ಮಾಡಿದ್ರೆ ಇವ್ರು ಹಾಕೋಕ್ಕಿಂತ ಮುಂಚೆ ಅದನ್ನು ಮಾಡಕ್ಕೆ ಬರ್ತಿತ್ತು. ಯವ್ವಾ ಎಷ್ಟು ಎತ್ತರದಾಗ ಹಾರಿದ್ ನಾನು, ಯಾವಾಗ ಜಗ್ಗ ಖುಷಿ ಆಗಾಕತ್ತೈತಿ. ಅಶ್ವಿನಿ, ನೀ ಯಾವ ಥರ ಹಿಂಗೆ ಹಾರಿದ್ದೇನೆ? ನಾನು ಅಷ್ಟೇ ಯಾವಾಗೂ ಹಾರಿದ್ದಿಲ್ಲ, ಇದೆ ಫಸ್ಟ್. ಇಲ್ಲಿ ಬಂದ್ಮೇಲೆ ನಮ್ಮ ಹುಬ್ಬಳ್ಳಿಯಾಗ ಏನು ಹಿಂಗೆ ಹಾರಿಸ್ತಾರನೆ? ಯಾವಾಗ ಹಾರಿನ ಅಂತ ಕೇಳಾಕ, ಇಲ್ಲವಾ ನಂಗೆ ಇಲ್ಲೇ ಹಾರಿದ್ದು ಈ ಥರ. ಯವ್ವ ಈ ಪ್ಯಾರಾಶೂಟ್ ಎಷ್ಟು ಚಂದ ಐತಿ. ಅಲ್ಲ ಈ ದಾರ್ಗಿರ್ ಕಟ್ಟಾದ್ರೆ ಏನು ಮಾಡೋದ ಇದು? ಬಗನ ನಾವು ಬಿದ್ವಿ ಅಂದ್ರೆ ಯಾವ ದೇಶದಾಗ ಬೀಳ್ತೇವೆ, ಎಲ್ಲಿ ಬೀಳ್ತೇವೆ ಯಾರಿಗೆ ಗೊತ್ತು. ನಮ್ಮವ್ರು ನೋಡಿದ್ರೆ ಎಲ್ಲರೂ ಕೆಳಗ ನಿಂತಿದ್ರು. ಅಯ್ಯಯ್ಯೋ ಕೆಳಗೆ ನಿಂತವ್ರಿ, ಒಬ್ರು ಕಾಣುವಲ್ರು. ಎಲ್ಲಿ ಬಂದ್ವಿ ನಾವು? ಅವರೆಲ್ಲ ಇದನ್ನ ಇದ್ರೊಳಗೆ ಇಟ್ಕೊಂಡಿರ್ತಾರೆ, ನೀ ಏನು ಟೆನ್ಷನ್ ತಗೋಬೇಡ. ಇದು ಕರೆಕ್ಟಾಗಿ ಹೋಗಿ ಅಲ್ಲೇ ಲ್ಯಾಂಡ್ ಆಕತಿ. ಹೌದಾ? ಮಸ್ತೈತಲ್ಲ ಇದು. ಎಷ್ಟು ಈ ತಳಗೆ ನೋಡ, ನಮ್ಮ ಮನೆ ಎಲ್ಲಾರ ಕಾಣ್ತೈತೇನ? ಕಲ್ಗಟ್ಟಿಗೆ ಬಿಟ್ಟು ಎಷ್ಟು ದೂರ ಬಂದೇವು ನಾವು, ನಿಮ್ಮ ಮನೆ ಕಾಣ್ತೈತೇನೆ ಇಲ್ಲೇ? ಅಯ್ಯ ಹುಚ್ಚಪ್ಯಾಲಿ ಹಂಗ ಅಂದೆ ಬೇಡ. ಅಲ್ಲ ಇಲ್ಲೋಡಿಲ್ಲಿ ಎಷ್ಟು ಎತ್ತರ ಕಾಣಕತ್ತೈತಿ. ಯವ್ವ ಎಲ್ಲರೂ ನಮ್ಮ ತಳಗದಾರ ಅನಿಸ್ತೈತಿ. ಅಲ್ಲ ನಾನೇನಾರು ಇಲ್ಲಿಂದ ಉಗಳಿದ್ರೆ ಯಾರ ಮೇಲೆ ಬೀಳ್ತೈತೆ ಏನಲ್ಲ. ಅವ್ರು ಯಾರು ಉಗಳಿದ್ರು ನನ್ನ ಮ್ಯಾಗ ಅಂತೇಳಿ ಆ ಕಡೆ ನೋಡ್ಕೊತ ನಿಂತು ಬಿಡ್ತಾರ ಅವ್ರು. ಚೀಚಿ ಮ್ಯಾಗ ಹಾರೇವಿ ಆರಾಮ್ ಆ ಕಡೆ ಸೌಂದರ್ಯ ನೋಡಿ ಖುಷಿ ಪಡೋದು ಬಿಟ್ಟು ಉಗುಳ್ತಾಳಂತ ಇನ್ನೊಂದು ಮಾಡ್ತಾಳಂತ. ಸುಮ್ಮನಿರ. ಹೋಗ್ಲಿ ಬಿಡ,
ಅಲ್ಲಿ ತಳಗಿಂದ ಏನಾರ ಕೈಯಾಗ ಹಿಡ್ಕೊಂಡ್ ಬಂದಿದ್ವಿ ಅಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಹಿಂಗೆ ಬೀಸಿಗೆ ಹಾಕಿ ಬರ್ತಿತ್ತು. ಒಂದಿಷ್ಟು ಗುಲಾಬಿ ಹೂ ತಂದಿದ್ರೆ ಪಕಳಾಕಿ ತೆಗಿ ಹಾಕಿ ಬರ್ತಿತ್ತಲ್ಲ, ಎಷ್ಟು ಚಂದ ಕಾತಿತ್ತು. ಅಲ್ಲಿ ನೋಡಿಲ್ಲ ಹೆಂಗೆ ಹಾರತಿ, ಹಾರುತ್ತ ದೂರ ದೂರ ಅಂತೇಳಿ. ಹೌದಿಲ್ಲ, ನಾನಂತೂ ನಮ್ಮ ಸಾಲ ಎಲ್ಲ ಫ್ರೆಂಡ್ಸಿಗೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ ನಾವು ಹಿಂಗೆ ಹಾರಿದ್ವಿ ಅಂತೇಳಿ. ನಮ್ಮ ಅಕ್ಕ ಫೋಟೋ ತೆಗೆದ್ಲ ಇಲ್ಲ, ಸ್ಟೇಟಸ್ ಇಡಾಕ್ ಬರ್ತಿತ್ತು. ಅಯ್ಯೋ, ನಮ್ಮ ಅವ್ವ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳ. ನಮ್ಮ ಅವ್ವನ್ನ ನಾ ಹಿಂಗೊಮ್ಮೆ ಹಾರಿಸ್ಬೇಕು ನೋಡು ಅಲ್ಲ. ಹೌದೌದು, ನಮ್ಮವನ್ನ ನಿಮ್ಮವನ್ನ ಇಬ್ಬರನ್ನ ಹಾರಿಸ್ಬೇಕು ಈ ಥರ. ಏ ಬೇಡ ಬೇಡ, ನಮ್ಮ ಅಜ್ಜಿನ ಹಾರಿಸ್ಬೇಕು ಹಿಂಗೆ. ತಲೆ ತಿಂತತಿ, ಎಲ್ಲರಿಗೂ ಕಿವಿ ಕೇಳಲಾರ್ದಂಗೆ ಕಿವಿ ಮರಗುಟ್ಟು ಹಂಗೆ ಒಟ ಒಟ ಅಂತತಿ. ನಮ್ಮ ಅಜ್ಜಿ ನಿಂಗೆ ಪ್ಯಾರಾಶೂಟ್ ಕಟ್ಟಿ ಹಾರಿಸ್ಬಿಡ್ಬೇಕು ಯಾವ್ದಾರ ದೇಶದಾಗ ಹೋಗಿ ಇಳಿಯಂಗೆ. ಅಕ್ಕ ಅಕ್ಕ ಏ ಕೇಳುದಿಲ್ಲ ನಾವು ಕೂಗಿದ್ರೆ? ಯವ್ವ ಅಲ್ಲುಡು ಗುಬ್ಬಿ ಗುಬ್ಬಿ, ಈ ಅಲ್ಲುಡಲೆ ಪಕ್ಷಿ ಹಾರಾತವಲ್ಲ, ನಮ್ಮಂತೇಳಿ ಹಾರ್ದಂಗೆ ಆಗತ್ತಿಲ್ಲ. ಯವ್ವ ಮಾಡಾನ ಮುಟ್ಟತೇವನ ಇನ್ನೊಟ್ಟು ಮ್ಯಾಗ ಹೋದ್ರೆ. ಏ ಮಾಡ ಭಾಳ ದೂರ ಇರ್ತೈತಿ, ಅದ್ ನೋಡಾಕ ಹಂಗ ಅನ್ಸಾಕತೈತಿ ನಿನಗ. ದೂರ ಐತದ ಇನ್ನು. ಯವ್ವ ಏನಂದೊಂದು ಚಪ್ಪಲ್ ಬಿತ್ತ. ಅಯ್ಯೋ ಅಯ್ಯಯ್ಯೋ ಅಣ್ಣಾರ, ಒಂಚೂರು ನನ್ನ ಚಪ್ಪಲ್ ಬಿತ್ರಿ ಅಣ್ಣಾರ. ಕೆಳಗ ಎಲ್ಲಿ ಹೋತ ಏನೋ, ಒಂಚೂರು ಕೆಳಗೆ ಇಳಿಸ್ತಿರ್ನಿ ಇದನ್ನ. ಅಣ್ಣಾರ ನಾನು ಹಿಂದೆ ಕುಂತಿರಲ್ಲ ನಿಮ್ಗ ಹೇಳಿದ್ದೆ. ಏ ಹಂಗೆಲ್ಲ ಇಳಿಸಕ್ ಬರಂಗಿಲ್ರಿ. ಅಯ್ಯೋ ಎಂತ ಚಲೋ ಚಪ್ಪಲ್. ಅಯ್ಯೋ ಯಾರ ತಲೆ ಮೇಲೆ ಬೀಳ್ತೈತೆ ಏನೋ ಈಗ ಅದು ಚಪ್ಪಲ್. ಯವ್ವ ಆಮ್ಯಾಗ ನಾನ ಹೊಡೆದೇನಂತ ತಿಳ್ಕೊಂಡ್ರ ಗತಿ ಏನವ್ರು. ಯವ್ವ ನಾ ಹೊಡೆದಿಲ್ರಿ, ನನ್ನ ಚಪ್ಪಲ್ ಬಿತ್ತ. ಏ ಹುಚ್ಚುಮುಳಿ, ಅವ್ರಿಗೇನು ಕೇಸಲ್ ತಗೋ. ಎಂತ ಚಲೋ ಚಪ್ಪಲ್. ವಾದ ವರ್ಷ ಕೊಡ್ಸಿದ್ಲ ನಮ್ಮ ಅಕ್ಕ ಇದ್ರ ಜಾತ್ರೆಯಾಗ. ಅಯ್ಯೋ ಬಿದ್ದೇ ಬಿಡ್ತು. ಅಲ್ಲೇ ಅಲ್ಲಿ ಇಳದಿಂದ ಇದು ಮಾಡಕ್ ಬರ್ತೈತಿ ಬಿಡು. ತೂ ಆಹಾ, ನಮ್ಮ ಅಕ್ಕ ಬೈತಾಳೀಗ, ಚಪ್ಪಲ್ ಚೆನ್ನಾಗಿ ಹಿಡ್ಕೊಳಕ್ ಬರಂಗಿಲ್ಲ ನಿನ್ಗಂತೇಳಿ. ಹೇಳ ಹಿಂಗ್ ಕಾಲ್ ಹಿಂಗ್ ಮಿಸ್ಕ್ಯಾಡ್ ಹೊತ್ನೆ ಬಿತ್ತ ಅಂತೇಳಿ ಅಷ್ಟಪ್ಪ. ಇಳಿತೈತೆ ಹೇಳ್ರಿ, ಇಳಿಸ್ತೇನೆ. ಸೀದಾ ನಮ್ಮ ಅಣ್ಣಾರ ನಮ್ಮ ಅಕ್ಕರ ಕಡೆನ ಹೋಗ್ತೀವಿಲ್ರಿ ನಾವು. ಮತ್ತೆ ಎತ್ತಗರ ಕಾಡ್ನಾಗ ಇಳಿಸಿರ್ರಿಪ್ಪ ಹೇಳ್ಬೇಕು. ತಳಗ್ ನೋಡಿದ್ರ ಅಲ್ಲೇನೋ ಏನ್ ಬೇಕಂದ್ರ ಗುಡ್ಡ ಪಡ್ಡ ಕಾಣಕತ್ತಾವ. ಮತ್ತ ಅದ್ರಾಗ ಇಳಿದ್ರ ನಾ ಎಲ್ಲಿಂದ ಹುಡುಕ್ಲಿ? ಕರೆಕ್ಟ್ ಹೋಗೈತ್ ಬಿಡ್ರಿ. ಆದ್ರೂ ಅಣ್ಣಾರ ನೀವು ನಮ್ಮ ಕನ್ನಡದರ ಅಂತ ಕೇಳಿ ಭಾರಿ ಖುಷಿ ಆಯ್ತು ನೋಡ್ರಿ ನಮಗರ ಇದು ಹಿಂದಿ ಮಾತಾಡಕ್ ಬರೋದಿಲ್ಲ ಏನಿಲ್ಲ. ನೀವು ನಮ್ಮ ಕನ್ನಡದರ ಅಂತ ಕೇಳಿ ಭಾಳ ಖುಷಿ ಆಯ್ತು. ಏನ್ ಮಾಡಿದ್ರಿ, ಹೊಟ್ಟಿ ಪಾಡಿಗೆ ದುಡಿಯಾಕ ಬಂದಿರ್ತೇವಿ ಇಲ್ಲಿ. ಕನ್ನಡನೂ ಮಾತಾಡ್ತೀವಿ, ಹಿಂದಿನೂ ಮಾತಾಡ್ತೀವಿ, ಇಂಗ್ಲೀಷು ಮಾತಾಡ್ತೀವಿ. ಹಂಗೆ ಇರ್ಬೇಕು, ಎಲ್ಲ ಮಾತಾಡ್ಬೇಕು. ಹ್ಞೂ ಬೇ, ಎಂತೆಂತ ಸ್ಟೇಟಸ್ ಇಟ್ಟಾರ ಗೊತ್ತೇನ? ಯವ್ವ ಅವ್ರ ನಂಬರು ನನ್ನ ಕಡೆ ಐತಲ್ಲ, ಮತ್ತೆ ಇವ್ರ ನಂಬರು ನನ್ನ ಕಡೆ ಐತಿ. ಯವ್ವ ಇವರಿಬ್ರು ನೋಡ್ಬೇಕು ಮಜಾ ಮಾಡಕತ್ತಿರೋದು ನೋಡು. ಓಡೋಗಿ ಮದುವೆ ಮಾಡ್ಕೊಂಡ್ರು, ಅವ್ರ ಮನೆ ಒಳಗೆ ಹೆಂಗೆ ಸುಮ್ಮನಾಗ್ಬಿಟ್ರೆ ಅಲ್ಲ ಬೇವ. ಅಲ್ಲ ಅಣ್ಣ ಬ್ಯಾಡಂದ್ರು ಓಡೋಗಿ ಮದುವೆ ಮಾಡ್ಕೊಂಡು ನೋಡ್ಬೇಕಿ. ಅಯ್ಯ ತಾಯಿ ಮಗಳು ಏನು ತುಸ ಹಾಕನಾಕದಾರಂತ ಮಾಡಿ ಏನ? ರೊಕ್ಕಕ್ಕಂದ್ರೆ ಬಾಯಿ ಬಿಡ್ತಾವು ಇವ್ರ. ಹೆಣ ಎತ್ಲಿ, ಹಣ ಕಂಡ್ರೆ ಹೆಣ ಬಾಯಿ ಬಿಡ್ತಾವಂತ. ಇವು ಹೆಣ ಆಗಾಕು ತಯಾರಿರ್ತಾವ ಇವು ಅಂತಾವಿವು. ಈಕಿನ ಓಡಿಸಿ ಕಳಿಸಿರ್ಬೇಕು ಆಕಿನ. ನನಗೇನ ಹಂಗೆ ಅನ್ಸಾಕತ್ತೈತಿ. ನೋಡಿದೇನೋ ಅದು ಯಾವ್ದದ ಮಂಡೋಲಿಗೆ ಹೋಗ್ಯಾರ ಅನಿಮಲ್ಲಿಗೆ. ಮಂಡೋಲಿ ಅಲ್ವೇ, ಮನಾಲಿ. ಕೇಳಿದೇನ ಮನಾಲಿಗೆ ಹೋಗ್ಯಾರಂತ. ಮನಾಲಿ ಯಾವ ದೇಶದಾಗ ಐತೋ ಎಲ್ಲಿ ಐತೋ ಯಾರಿಗೆ ಗೊತ್ತು. ಅಯ್ಯೋ ಯಾವ ದಿಕ್ಕ ದೇಶನೂ ಅಲ್ಲ. ಆಮೇಲೆ ಅಲ್ಲಿ ಎಷ್ಟು ಚಂದ ಸ್ನೋ ಬೀಳ್ತಾ ಐತಿ, ಎಷ್ಟೋ ಇಷ್ಟ ವಾ. ಫೋಟೋ ನೋಡಿದ್ರೆ ಏನಂತೇನೋ, ನನ್ನ ಫೋನ್ ಸ್ವಿಚ್ ಆಫ್ ಆಗೈತಿ. ಇಲ್ಲ ತೋರಿಸ್ತಿದ್ದೆ ನಿಂಗೆ, ಚಾರ್ಜ್ ಇಟ್ಟಿನ್ಬೇಕಾ, ಚಾರ್ಜ್ ಬರಲಿ ಆಮೇಲೆ ತೋರಿಸ್ತೇನೆ ನಾನು ನಿಂಗೆ. ಸ್ಟೇಟಸ್ ನೋಡು, ಭಾಳ ಮಸ್ತ್ ಅಡ್ಡಾಡತ್ತಾರ. ನೋಡಿದ್ರೇನ್ರಿ ಊರನ್ ಮಂದಿ ಅಡ್ಡಾಡಕತ್ತಾರಂತ. ನೀವು ಯಾವಾಗ ಮದುವೆ ಮಾಡೋದು ಮಗಳೇ ಯಾವಾಗ ಅನಿಮಲ್ಲಿಗೆ ಹೋಗುದು ನೋಡ್ರಿ. ನಾ ಹೇಳ್ತೇನೆ ಕೇಳ್ರಿ, ಚಲೋ ಹುಡುಗನ ಹುಡುಕ್ರಿ. ಎಷ್ಟು ದಿನ ಆತ ಊರನ್ ಮಂದಿ ಕೇಳಾಕತ್ತಾರ. ಯಾವಾಗ ವಾ ಮಗಳ ಮದ್ವಿ ಕಲಿದು ಮುಗ್ದೈತಂತಿ, ಕಲಿಯಾಕು ಅಲ್ಲಿ ಅಂತಾಳಂತಿ. ಮತ್ತು ಹಂಗಾರ ಮದ್ವಿ ಮಾಡ್ತೀಯೋ ಏನಿಲ್ಲೋ ಅಂತೇಳಿ ಗೊತ್ತನ? ಮೊದಲ ಹೆಣ್ಮಕ್ಳು ಡಿಮ್ಯಾಂಡ್ ಭಾಳ ಐತಂತಾರ. ನೋಡಿದ್ರೆ ನಮಗೆ ಹೊಂದು ಅಂಥದ್ದು ಯಾವುದೂ ಸಂಬಂಧ ಸಿಗವಲ್ತ. ಒಳ್ಳೆ ಕೋಟ್ಯಾಧೀಶ್ವರ ನೋಡಿ ಹುಡುಕಿ ಲಗ್ನ ಮಾಡೋಣ್ರಿ. ನನ್ನ ಮಗಳು ರಾಣಿಗತೆ ಮೆರಿಬೇಕು. ನೀ ಹಿಂಗ ಅಂತಿ ಅಂತೇಳಿ ನನಗೆ ಗೊತ್ತಿತ್ತು. ಏನ ನಾನು ನಿನಗೆ ಹೇಳ್ಬೇಕಂತಿದ್ದೆ, ನೆನಪು ಹಾರಿಬಿಟ್ಟಿದ್ದೆ ನಿನ್ನೆ. ಒಂದು ಒಳ್ಳೆ ಸಂಬಂಧ ಸಿಕ್ಕತಿ ಅನ್ನೋದಕ್ಕಿಂತ ನನಗೆ ಗೆಳೆಯನವ. ಅವರು ಮೊದಲು ಅಂತ ಏನಿದ್ದಂತಾರೆ ಇದ್ದಿದ್ದಿಲ್ಲ. ಈಗ ಒಳ್ಳೆ ಭಾರಿ ಸೌಕರ್ಯಾಗ್ಯಾರ ಬಿಡಿ. ಈಗ ಆ ಮಗ ಅದೇನ ಅಂತದ ಎಂತದ ರಿಯಲ್ ಎಸ್ಟೇಟಿಗೆ ಕೈ ಹಾಕಿನಂತ. ಹಂಗ ಮುಟ್ಟಿದ್ದೆಲ್ಲ ಬಂಗಾರ ಆಗೈತಂತ. ಅಷ್ಟು ಚಂದ ಆಸ್ತಿ ಮಾಡ್ಕೊಂಡಾರಂತ. ಹುಬ್ಬಳ್ಳ್ಯಾಗ ದೊಡ್ಡ ಮನಿ ಕಟ್ಕೊಂಡಾರ, ಬೇಕಾದಷ್ಟು ಆಸ್ತಿ ಅಡು ಐತಿ. ಏನು ಆಮ್ಯಾಗ ಈಗ ಒಂದು ಪಲಾಟ್ ಮಾರ್ಸಿನಂದ್ರೆ 5-10 ಲಕ್ಷ ಲಾಭ ಉಳ್ಯಾಕತ್ತಂತ. ಅಂಥ ಶ್ರೀಮಂತದಾನಂತ ಗೊತ್ತನ? ಏನು ಕಾರರ ಐತಿ, ಅದು ಎಂತದ ಕಿಯಾ ಕರೆನ್ಸ್ ಅಂತೇಳಿ ಕಾರು ಗೊತ್ತನು? ಫೋಟೋ ನೋಡ್ಬೇಕು ನೀನು. ಫೋಟೋ ಕಳ್ಸ್ಯಾನ, ಹುಡುಗಂದು ಕಳ್ಸ್ಯಾನ. ಕಾರಿನ ಮುಂದೆ ರಾಜಾಗತ್ತೆ ನಿಂತಾನ ಅಂತ ಫೋಟೋ ಕಳ್ಸ್ಯಾನ. ಬಲಾಕ ಕಲರ್ ಕಾರು ಮಸ್ತ್ ಐತಿ, ಕರಿಯ ಕಲರಿನ ಕಾರ್ ಭಾರಿ ಐತಿ. ಹೇಳಿ ಮಾಡಿಸ್ತಂಗೆ ಐತಿ ಬಿಡ. ಮತ್ತು ಆ ಕಲರಿನ ಕಾರ್ನ್ಯಾಗ ನನ್ನ ಮಗಳ ಜುಮ್ ಅಂತ ಅಂದ್ಕೊಟ್ಟು ಹೊಂಟ್ರೆ ಹೆಂಗಿರ್ತಾಳಂತಿ. ಭಾರಿ ಐತಿ, ಭಾರಿ ಮಸ್ತ್ ಐತಿ. ಮತ್ತು ಸಂಬಂಧ ನಾಡ್ದ ಹೆಣ್ಣು ನೋಡಕ್ಕೆ ಬರ್ರಿ ಅಂದ ನೀ ಶುಕ್ರವಾರ ದಿನ. ನಾಳೆ ಬರ್ರಿ ಅನ್ಬೇಕಂದೆ, ಮತ್ತು ನಾಳೆ ಬ್ಯಾಡ ತಡಿ ಅಂತೇಳಿ ಸುಮ್ಮನೆ ಅದೇ. ಶುಕ್ರವಾರ ಬರ್ತಾರಂತ ಗೊತ್ತನ? ಏನು ಹೌದಾ?
ರೀ ಹಂಗಾರೆ ಶುಕ್ರವಾರ ಬರಬೇಡನ್ರಿ. ಯಾಕೆ ಹೇಳ, ಹೋಳಿ ಹಬ್ಬ ಮುಗಿಲಿ. ಹೋಳಿ ಹಬ್ಬದಾಗ ಯಾರು ಏನು ಮಾಡೋದಿಲ್ಲ, ಹೊಯ್ಕೊತ್ ಹೋಗ್ರಿ ಅಂತೇಳಿ ಗೊತ್ತೇನ. ಹೋಳಿ ಹುಣ್ಣಿಮೆ ಮುಗಿದಿಂದ ಶನಿವಾರ ಬೇಡ, ಚಲೋ ಕಾರ್ಯಕ್ಕೆ ಯಾರು ಬರೋದಿಲ್ಲ. ಐತಾರ ಆತು ಹೋತು ಬೇಡ, ಸೋಮವಾರ ದಿನ ಬಂದು ಬಿಡಕ್ಕೆ ಹೇಳ್ರಿ. ಏನು ಈ ಹೋಳಿ ಹುಣ್ಣಿಮ್ಯಾಗ ಹೊಯ್ಕೊತ್ ಹೋಗ್ರಿ ಅಂತೇಳಿ ಯಾವುದೂ ಚಲೋ ಕಾರ್ಯ ಮಾಡೋದಿಲ್ಲ, ಬೇಡ. ಸೋಮವಾರ ದಿನ ಬಂದು ಬಿಡಕ್ಕೆ ಹೇಳ್ರಿ. ಯವ್ವ ಎಷ್ಟರ ಜವಾಬ್ದಾರಿ ಬಂದತ್ತೆ ನನ್ನ ಗಂಡಗೆ. ಪಾಪ ನಿನಗೆ ಒಬ್ಬಾಕಿಗೆ ಜವಾಬ್ದಾರಿ, ನನಗೇನು ಜವಾಬ್ದಾರಿ ಐತೆ? ಹೆಣ್ಣು ಹಡ್ದವ್ ನಾನು, ನನಗೆ ಗೊತ್ತಾಗಂಗಿಲ್ಲ ನನ್ನ ಮಗಳಿಗೆ ಎಂಥ ಸಂಬಂಧ ಹುಡುಕ್ಬೇಕಂತೇಳಿ. ಏನು ಈಗ ಓಡಿಗೆ ಲಗ್ನ ಹೇಳಲ್ಲಕಿ ಆಕಿಗೇನು ಮರ್ಯಾದೆ ಉಳಿತಿತ್ತಂತ ಮಾಡಿ ಏನು ಗಂಡನ ಮನ್ಯಾಗಲ್ಲಿ ಓಡಿ ಬಂದಿದ್ದೇವಾಗ ನನ್ನ ಮಗನಿಂದ ಅಂತಾಳ ಅವ್ರ ಅತ್ತಿ. ಮ್ಯಾಗಿನ ಮಾತಿಗೆ ಸುಮ್ಮನಾಗಿರ್ಬೇಕು. ಒಬ್ಬನ ಮಗ ಈಗ ಜಗಳ ಮಾಡಿದ್ರೆ ಮನೆಗಿನಿ ಬಿಟ್ಟು ಹೋಗ ನನ್ನ ಸಂಕಟಕ್ಕೆ. ನಿನಗವೆಲ್ಲ ಒಳಗಿಂದ ಹುಳುಕು ಗೊತ್ತಿರಂಗಿಲ್ಲ. ಆಮೇಲೆ ನಮ್ಮ ಆದಿತ್ಯ ಜಗಳ ಮಾಡ್ಯಾನಂತ ಎಲ್ಲ ಫೋನ್ ಹಚ್ಚಿ ವಿಚಾರ ತಿಳ್ಕೊಂಡಾತ್ ನಾನು. ಆದಿತ್ಯ ನನ್ನ ತಂಗಿನ ಅಲ್ಲಿ ನಿನಗೆ ಸಂಬಂಧನೇ ಇಲ್ಲ ಅಂತೇಳಿ ಹರ್ಕೊಂಡು ಹೋಗ್ಯಾನಂತ ಗೊತ್ತನ. ನಿನಗೇನು ಗೊತ್ತ? ಹೌದಾ? ಮತ್ತಿನ್ನೇನು ಮಾಡ್ಯಾನ ಮಾನುಳ್ಳ ಹುಡುಗ, ತಾಯಿ ಮಗಳಂಗಲ್ಲ ನೋಡ್ರಿ, ಸುಳ್ಳ ಯಾಕನ್ಬೇಕು. ಅವ ಕರೆನ ನಿಮ್ಮ ಅಣ್ಣನಂಗ ಮತ್ತು ಒಳ್ಳೆ ಮರ್ಯಾದಸ್ತ. ಇನ್ನೊಬ್ರದ್ದು ನನಗೆ ಯಾಕೆ ಬೇಕು, ನಮ್ದು ಇನ್ನೊಬ್ರಿಗೆ ಕೊಡೋದು ಬೇಡ ಅಂತಾನವ. ಕರೆನ ಒಳ್ಳೆ ಮನುಷ್ಯ ಅದಾರ್ರಿ ಇವರು ಇಬ್ಬರು. ತಾಯಿ ಮಗಳು ಒಂದು ಇಸ್ಕಾತ್ಕ ಎಂತಾದು ಹುಟ್ಟೈತಪ್ಪ, ಎಂತಾದು ಬಂದು ಸೇರ್ಕೊಂತ ನಮ್ಮ ಮನೆಗೆ ಅಂತ ನಾನು. ಕರೆನ ಹೋಲ್ಬಿಡ್ರಿ, ಆ ಹುಡುಗ ಒಂದು ಒಳ್ಳೇದೈತಿ, ಹರ್ಕೊಂಡ ಚಲೋ ಮಾಡ್ಯಾನವ. ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿಲೆ ಮಾನ ಮರ್ಯಾದೆ ಅವಕ್ಕೂ ಇಲ್ಲ, ಇವಂದು ತೆಗೆದಿಡ್ತಿದ್ರು ಅವ್ರ ಮರ್ಯಾದೆನ ಗೊತ್ತನ. ಭಾಳ ಚಲೋ ಕೆಲಸ ಆಗೈತೆ, ಸುಮ್ಮನಿರ್ರಿ ನೀವು. ಹಂಗಾರೆ ಸೋಮವಾರ ಬರ್ರಿ ಅಂತ ಫೋನ್ ಹಚ್ಚತ್ತ ನೋಡಂಗಾರ. ಹುಡುಗಿಗೆ ಒಂದು ಚಲೋ ಸೀರೆ ತರ್ಬೇಕು, ಹಂಗೆ ಜಂಪರ್ ಒಂದು ಹೊಲಸ್ಬೇಕ್ರಿ. ಆ ಬಿಡಾಡಿಗೆ ಹೋಗಿ ಇವತ್ತು ಕುಂತಿದ್ದು ಸೀರೆ ತಂದು ಗುಟ್ಲೆ ಆಕಿ ಎದಿ ಮ್ಯಾಗ ನಿಂತು ಹೊಲಸಿಸ್ತೇನೆ ತಡಿ ಅದನ್ನು.